ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಮರೇ ಅಮರೇ, ಓಹೋ ಹೋ, ಬರ್ಬೇಕು ಬರ್ಬೇಕು. ಏನ್ ಗೋಪಾಲ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತಾವು ಆರೋಗ್ಯನ್ರ? ಚೆನ್ನಾಗಿದೆ. ಅಮ್ರೆ ಗೋಪಾಲಯ್ಯ ನಮಸ್ಕಾರ. ನಮಸ್ಕಾರ ಗಂಗಾಧರಪ್ಪ, ಕುಂತ್ಕೊಳ್ಳಿ. ಯಾವಾಗ ಬಂದ್ರಿ? ಈಗ ರಾತ್ರಿ ಎಲ್ಲ ಮಗಳನ್ನ ನೋಡ್ಬೇಕು ಅಂತ ಗೋಳಾಡ್ತಿದ್ದ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು. ಯಾಕೆ ಗಂಗಾಧರಪ್ಪ, ನಿನ್ನ ಮಗಳು ನಮ್ಮ ಮನೆಯಾಗೆ ಸಣ್ಣಕ್ಕಿರಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ. ಗಂಗಾಧರಯ್ಯ, ಸ್ನೇಹ ನಿಮಗ್ ಮಗಳಾದ್ರೆ ಈ ಮನೆಗೆ ಅವಳು ರಾಣಿ. ಸುಮ್ಕೆ ತಲೆ ಕೆಡ್ಸ್ಕೋಬೇಡ. ಮಗಳನ್ನ ನೋಡಕ್ ಬಂದಿದ್ಯಾ ಅಲ್ವೇ? ಇರು ಕರಿತೀನಿ. ಸ್ನೇಹ, ನಿನ್ನ ನೋಡಕ್ ಯಾರು ಬಂದಿದ್ದಾರೆ ನೋಡವ. ಅಪ್ಪ ಚೆನ್ನಾಗಿದೆ. ಅಪ್ಪ, ನನ್ನ ಫೇವ್ರೆಟ್ ಮಲ್ಲಿಗೆ ಹೂವು. ಥ್ಯಾಂಕ್ಸ್ ಅಪ್ಪ. ಗಂಡನ್ ಮನೆಯಾಗೆ ಉಪ್ಪರ್ಗೆ ಆಸ್ತಿ ಇದ್ರು ಅಪ್ಪನ ಮನೆ ತುಪ್ಪದ ಮ್ಯಾಕ ಆಸೆ ಅನ್ನೋ ಗಾದೆ ಸುಳ್ಳಲ್ಲ. ತವ್ರ ಮನೆ ಸಂಬಂಧನೇ ಹಂಗೆ. ಏನ್ ಮಾವಯ್ಯ, ಯಾವಾಗ ಬಂದ್ರೆ? ಈಗ ತಾನೇ ಬಂದ್ವಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಳಿಯನ್ರಿಗೆ ಇಬ್ಬರು ಮಾವಂದ್ರು. ವಸು, ಕುಡಿಯಕ್ಕೆ ನನ್ನ ತಕ್ಕಂಬ ಹೋಗವ. ಸರಿ ಅವ್ವ. ಅಪ್ಪ, ಟೈಮ್ ಸರಿಯಾಗಿ ಊಟ ಮಾಡ್ತಿದ್ದೀರಾ ತಾನೆ? ಯಾಕೆ ಇಷ್ಟೊಂದು ಸಣ್ಣ ಆಗಿರೋ ತರ ಕಾಣ್ತಿದ್ದೀರಾ? ಇಲ್ಲವಾ, ನೀನು ಆ ಮನೆ ಬಿಟ್ಟು ಬಂದ್ಮೇಲೆ ನಾನು ನಿಮ್ಮ ಅಪ್ಪ ಹಿಂಗೆ ಅನ್ನನೇ ಆಗ್ತಿಲ್ಲ. ಸುಮ್ನಿರಿ ಗೋಪಾಲಪ್ಪ, ತಮಾಷೆ ಮಾಡಬೇಡಿ. ಅಪ್ಪನ್ಗೆ ಅನ್ನಕ್ಕಿಂತ ಮಗಳ ಚಿಂತೆ ಜಾಸ್ತಿ ಆಗಿದೆ, ಅದಕ್ಕೆ ಈಗ ಸ್ವರ್ಗೋಗಿದ್ದಾರೆ ಅಲ್ವಾ ಅಪ್ಪ? ನೀನು ನೋಡಿದ್ನಲ್ಲಮ್ಮ, ಇನ್ಮೇಲೆ ದಪ್ಪ ಆಗ್ತೀನಿ. ಗಂಗಾಧರಯ್ಯ, ಸ್ನೇಹ ನಿಮ್ ಮನೆ ಜೀವ, ಆದ್ರೆ ಈ ಮನೆಗೆ ಅವಳೇ ಉಸಿರು. ಅವಳ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನೀವಿಷ್ಟು ಭರವಸೆ ಕೊಟ್ಮೇಲೆ ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ ಮಾರೆ. ಅಪ್ಪ, ನಾನು ಈ ಮನೇಲಿ ಮಹಾರಾಣಿ ತರ ಇದ್ದೀನಿ, ನೀವೇನು ಚಿಂತೆ ಮಾಡಬೇಡಿ. ನೀವು ಆಸೆ ಪಟ್ಟಿರೋದಕ್ಕಿಂತ 100 ಪಟ್ಟು ಹೆಚ್ಚು ಇವರೆಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹೌದೌದು, ನಮ್ಮ ಅಣ್ಣಯ್ಯ ಅಕ್ಕೆನ ಬಿಟ್ಟು ಒಂದು ಕ್ಷಣನೂ ಇರಲ್ಲ. ತಂಗವ, ಸುಮ್ಕಿರು. ಇವತ್ತು ಅಣ್ಣಯ್ಯ ಅಕ್ಕೆನ ಸಿನಿಮಾ ಕರ್ಕೊಂಡು ಹೋಗ್ತಿದ್ದಾನೆ.